ಅಧಿಕಾರಿಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ ಒಂದು ಐಇಡಿ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ ಐಇಡಿ ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ ಐಇಡಿ ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಐಇಡಿಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ ಐಇಡಿಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂಥ ದೃಶ್ಯ. ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. LET ಸಕ್ರಿಯ ಭಯೋತ್ಪಾದಕ. ಏನು ಹೇಳೋಕ್ಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ಥರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್. ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದರೂ ಮಾಡ್ಬೋದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು, ಏರ್ ಸ್ಟ್ರೈಕ್ ಆಗ್ಬೋದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರ್ಬೋದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡ್ಬೋದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಬೇಕಾಗತ್ತೆ. ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತೀಯ ಸೇನೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಹಾಗೆ ಬ್ರಹ್ಮೋಸ್ ಮಿಸೈಲ್, INS ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಮಾಡಲಾಗುತ್ತೆ. ನೋಡಿ, ಎಲ್ಲವೂ ಕೂಡ ಸಜ್ಜಾಗಿದೆ. ಭಾರತದ ಸಮರ ಫಿಕ್ಸ್ ಅಂತ ಹೇಳ್ತಾ ಇರುವಂಥದ್ದು ಪಾಕಿಸ್ತಾನದ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ರಫೇಲ್ ಹಾಗೆ ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, INS ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿಯಾಗಿದ್ದಾರೆ ಭಾರತೀಯ ಸೇನಾಧಿಕಾರಿಗಳು. ಪೂರ್ಣ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಮಿಸೈಲ್ಗಳು ಹೋಗ್ತವೆ ಪಾಕಿಸ್ತಾನದ ಕಡೆ. ಬ್ರಹ್ಮೋಸ್ ಮಿಸೈಲ್, ಅರ್ಜುನ ಟ್ಯಾಂಕ್ ಕೂಡ ಇದೆ. ಗಡಿಯಲ್ಲಿ ರಫೇಲ್ ಕೂಡ ರೆಡಿಯಾಗಿ ನಿಂತಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈತನ ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಶೋಧದ ಸಮಯದಲ್ಲಿ ನೋಡಿ ಒಂದು ಐಇಡಿ ಕೂಡ ಪತ್ತೆಯಾಗಿದೆ. ಸ್ಥಳದಲ್ಲೇ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ, ಹೀಗಾಗಿ ಐಇಡಿಯನ್ನ ಸ್ಫೋಟಿಸಿದ್ದಾರೆ ಅಧಿಕಾರಿಗಳು. ಅದು ಇನ್ ಕೇಸ್ ಏನಾದರೂ ಜಸ್ಟ್ ಶೇಕ್ ಆದ್ರೆ ಸಾಕು, ಈ ಐಇಡಿ ಅದು ಸ್ಫೋಟಗೊಳ್ಳುತ್ತೆ. ಈತ ಮನೆಯಲ್ಲೇ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾನೆ. ಅದು ಎಲ್ಲ ಹಾಕೋಕೆ ಇಟ್ಕೊಂಡಿದ್ದಾನ ಮಹಾಪಾಪಿ. ಈಗ ಆತನ ಮನೆ ಧ್ವಂಸವಾಗಿ ಹೋಗಿದೆ. ಆ ಐಇಡಿ ಕೂಡ ಪತ್ತೆ ಆಯಿತು. ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ಐಇಡಿಯನ್ನ ನಾಶಪಡಿಸಿದ್ದಾರೆ ಅಧಿಕಾರಿಗಳು. ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಹಿನ್ನೆಲೆಯಲ್ಲಿ ಐಇಡಿಯನ್ನ ಅಲ್ಲೇ ಸ್ಫೋಟಗೊಳಿಸಿದ್ದಾರೆ. ಒಂದು ಕಡೆಯಲ್ಲಿ ನೀವು ನೋಡ್ತಾ ಇರಬಹುದು ಆತನ ಫೋಟೋ, ಯಾರಾತ. ಇನ್ನೊಂದು ಕಡೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂಥ ದೃಶ್ಯ. ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಈತಂದು ಕೂಡ ಕೈವಾಡ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. LET ಸಕ್ರಿಯ ಭಯೋತ್ಪಾದಕ. ಏನು ಹೇಳೋಕ್ಕಲ್ಲ, ಇವರಿಗೆಲ್ಲ ದೊಡ್ಡ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ವಿಜ್ಞಾನಿಗಳು, PhD ಆದವರು, ಲೆಕ್ಚರು, ಆ ಥರ ಮಾಡೋದು ಪೂರಾ ಹಲ್ಕಟ್ ಕೆಲಸ. ಭಯೋತ್ಪಾದನೆ ಇವರ ರಕ್ತದಲ್ಲೇ, ಹುಡ್ತಾ ರಕ್ತದಲ್ಲೇ ಬಂದಿದೆ. ನೋಡಿ, ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತ ಸೇನೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಫಿಕ್ಸ್.
ಗಡಿಯಲ್ಲಿ ಶಸ್ತ್ರಾಸ್ತ್ರ ನಿಯೋಜಿಸಿದ ಭಾರತೀಯ ಸೇನೆ. ಉಗ್ರರ ಅಡಗು ತಾಣಗಳ ಮೇಲೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಉಗ್ರರನ್ನ ಮಟ್ಟ ಹಾಕಲು ಸಜ್ಜಾಗಿ ನಿಂತ ಇಂಡಿಯನ್ ಆರ್ಮಿ. ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಯುದ್ಧ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕ್ ತರ ಇನ್ನೇನಾದರೂ ಮಾಡ್ಬೋದು. ಹೊಸದಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಪೂರ್ಣ ಯುದ್ಧ ಘೋಷಣೆ ಆಗದೆ ಇದ್ರೂ ಕೂಡ ಈ ಭಯೋತ್ಪಾದಕರು, ಉಗ್ರಗಾಮಿಗಳು ಈ ಗುಡ್ಡಗಾಡು ಪ್ರದೇಶದಲ್ಲಿ ಅವಿತ್ಕೊಂಡು ಕುಳಿತಿರ್ತಾರಲ್ಲ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು, ಏರ್ ಸ್ಟ್ರೈಕ್ ಆಗ್ಬೋದು. ಎಲ್ಲ ಅವಿತ್ಕೊಂಡು ಕುತ್ಕೊಂಡಿರ್ತಾರೆ. ಅವರ ಮನೆ ಇರ್ಬೋದು, ಮತ್ತೊಂದು ಮಗದೊಂದು, ಅದು ಕೂಡ ಅಧಿಕಾರಿಗಳು ಧ್ವಂಸ ಮಾಡ್ಬೋದು. ಎನಿ ಮೂಮೆಂಟ್ ಯಾವುದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೇನು ಪೂರ್ಣ ಯುದ್ಧ ಘೋಷಣೆ ಆದರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಬೇಕಾಗತ್ತೆ. ಪಾಕ್ ವಿರುದ್ಧ ಈಗ ಸಮರಕ್ಕೆ ಸಜ್ಜಾದ ಭಾರತೀಯ ಸೇನೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಹಾಗೆ ಬ್ರಹ್ಮೋಸ್ ಮಿಸೈಲ್, INS ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ ಮಾಡಲಾಗುತ್ತೆ. ನೋಡಿ, ಎಲ್ಲವೂ ಕೂಡ ಸಜ್ಜಾಗಿದೆ. ಭಾರತದ ಸಮರ ಫಿಕ್ಸ್ ಅಂತ ಹೇಳ್ತಾ ಇರುವಂಥದ್ದು ಪಾಕಿಸ್ತಾನದ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಗಡಿಯಲ್ಲಿ ರಫೇಲ್ ಹಾಗೆ ಅರ್ಜುನ್ ಟ್ಯಾಂಕ್, ಬ್ರಹ್ಮೋಸ್ ಮಿಸೈಲ್, INS ವಿಕ್ರಾಂತ್ ಕೂಡ ಸಜ್ಜಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪಾಕ್ ವಿರುದ್ಧ ಅಟ್ಯಾಕ್ಗೆ ರೆಡಿಯಾಗಿದ್ದಾರೆ ಭಾರತೀಯ ಸೇನಾಧಿಕಾರಿಗಳು. ಪೂರ್ಣ ಯುದ್ಧ ಘೋಷಣೆ ಆದಂಥ ಸಂದರ್ಭದಲ್ಲಿ ಮಿಸೈಲ್ಗಳು ಹೋಗ್ತವೆ ಪಾಕಿಸ್ತಾನದ ಕಡೆ. ಬ್ರಹ್ಮೋಸ್ ಮಿಸೈಲ್, ಅರ್ಜುನ ಟ್ಯಾಂಕ್ ಕೂಡ ಇದೆ. ಗಡಿಯಲ್ಲಿ ರಫೇಲ್ ಕೂಡ ರೆಡಿಯಾಗಿ ನಿಂತಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆ ಇಲ್ಲ. ಇನ್ನು ಕಾಡು ಪ್ರದೇಶ, ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಗೆಲ್ದಲ್ಲೇ ಇರೋದು ಇವರೆಲ್ಲ. ಮನೆ ಹೆಸರು ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಉಡೀಸಾ ಆಗಿದೆ. ಹೆಲ್ಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿಯ ಸಕ್ರಿಯ ಭಯೋತ್ಪಾದಕ ಈತ ಅನ್ಸಾನ್ ಅಹಮದ್ ಶೇಖ್. ಪುಲ್ವಾಮಾದ ಮೊರ್ನಾನ್ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್ ಶೇಖ್ ಮನೆಯನ್ನ ಕೆಡವಿದ್ದಾರೆ ಅಧಿಕಾರಿಗಳು. ನೋಡಿ, ಮನೆ ಕೂಡ ಉಡೀಸಾ ಆಗಿದೆ. ಈಗ ಇರೋಕ್ ಮನೆ ಇಲ್ಲ. ಈತ ಏನ್ ಮಾಡ್ತಾನೆ ಮುಂದೆ? ಈತನ್ನೇಗ ಹೊಡೆದುಳಿಸುವಂತ ಪ್ರಯತ್ನ ಕೂಡ ಮಿಲಿಟರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಅನ್ಸಾನ್ ಅಹಮದ್ ಶೇಖ್ ಮನೆ ಇದು. ನೋಡಿ, ಫುಲ್ ಧ್ವಂಸವಾಗಿ ಹೋಗಿದೆ. ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಡಿ ಸಕ್ರಿಯವಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ. ಈತನ ಬಗ್ಗೆ ಮಾಹಿತಿ ಸಿಕ್ತು ಭಾರತೀಯ ಸೇನೆಗೆ. ಅನ್ಸಾನ್ ಅಹಮದ್ ಶೇಖ್, ಆತನ ಮನೆಯನ್ನೇ ಈಗ ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. ಪುಲ್ವಾಮಾದ ಮುರ್ನಾ ನಿವಾಸಿ ಅಂತ ಗೊತ್ತಾಗ್ತಾ ಇದೆ. ಅನ್ಸಾನ್ ಅಹಮದ್, ಆತನ ಮನೆಯನ್ನ ಈಗ ಕೆಡವಿದ್ದಾರೆ ಅಧಿಕಾರಿಗಳು. ಆ ದೃಶ್ಯ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಈಗ ಮನೆಯನ್ನ ಕೆಡವಲಾಗಿದೆ. ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಸೊ ನೋಡಿ, ಆತನ ಫೋಟೋ ಮೊಬೈಲ್ ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾನಲ್ಲ, ಈತನೇ ಆತ. ಆತನ ಮನೆ ಈಗ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗ ಇರೋಕ್ ಮನೆ ಇಲ್ಲ. ಇನ್ನು ಕಾಡು ಪ್ರದೇಶ, ಗುಡ್ಡಗಾಡು ಅಲ್ಲಿ ವಾಸ ಮಾಡಬೇಕಾಗತ್ತೆ. ಅಲ್ಲೇ ಇರೋದು, ಗೆಲ್ದಲ್ಲೇ ಇರೋದು ಇವರೆಲ್ಲ. ಮನೆ ಹೆಸರು